ಹಲೋ ಎಲ್ರಿಗೂ ನಮಸ್ಕಾರ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಅಂಡ್ ಇವತ್ತಿನ ತಮ್ನೇಲ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಎಸ್, ಇವತ್ತು ಕೂಡ ಒಂದು 2-3 ಕ್ಲೈಂಟ್ ಸಕ್ಸಸ್ ಸ್ಟೋರೀಸ್ ನ ತಗೊಂಡ್ಬಂದಿದ್ದೀನಿ. ಜೊತೆಗೆ ನನ್ನ ಸ್ಟೋರಿನ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಜಾಬ್ ಮ್ಯಾನಿಫೆಸ್ಟ್ ಮಾಡಿದ್ದಾರೆ ನನ್ನ ಕ್ಲೈಂಟ್ಸ್, ಮತ್ತೆ ಇನ್ನೊಬ್ರು ಟ್ರಿಪ್ ಏನೋ ಮ್ಯಾನಿಫೆಸ್ಟ್ ಮಾಡಿದ್ದಾರೆ ಅನ್ಸುತ್ತೆ. ಸೊ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಿಸ್ ಮಾಡ್ಬೇಡಿ. ನಿಮ್ಗೆ ಏನಾದ್ರು ನನ್ನ ಜೊತೆ 1-to-1 ಸೆಷನ್ಸ್ ನ ಮತ್ತೆ ಹೀಲಿಂಗ್ ಕ್ಲಾಸಸ್ ನ ಬುಕ್ ಮಾಡ್ಕೋಬೇಕು ಅಂತಂದ್ರೆ ಥ್ರೂ ಔಟ್ ದ ವಿಡಿಯೋ ನನ್ನ ಮೇಲ್ ಐಡಿ ನಿಮ್ಗೆ ಕಾಣಿಸ್ತಿರುತ್ತೆ ಸ್ಕ್ರೀನ್ ಮೇಲೆ. ಪ್ಲೀಸ್ ಅದಕ್ಕೆ ನಿಮ್ಗೆ ಏನ್ ನೀವು ಮ್ಯಾನಿಫೆಸ್ಟೇಷನ್ ಅಥವಾ ಹೀಲಿಂಗ್ ಅಂತ ಟೈಪ್ ಮಾಡಿ ಕಳ್ಸಿದ್ರೆ ನಾನು ನಿಮ್ಗೆ ಕಂಪ್ಲೀಟ್ ಕೋರ್ಸ್ ಡೀಟೇಲ್ಸ್ ನ ಕಳ್ಸಿಕೊಡ್ತೀನಿ. ಇದು ಪೇಡ್ ಆಗಿರುತ್ತೆ. ದಯವಿಟ್ಟು ನಿಮ್ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಿ ಅಂತ ಪದೇ ಪದೇ ಹೇಳ್ತಾನೆ ಇರ್ತೀನಿ. ಸ್ಟಾರ್ಟ್ ಇನ್ವೆಸ್ಟಿಂಗ್ ಆನ್ ಯೋರ್ ಸೆಲ್ಫ್. ತುಂಬಾ ತುಂಬಾ ಇಂಪಾರ್ಟೆಂಟ್ ಇದೆ. 2026 ಅಲ್ಲೂ ನಿಮ್ ಲೈಫ್ ಹಿಂಗೆ ಇರ್ಬೇಕು ಅಂತ ನೀವು ಅನ್ಕೊಂಡ್ರೆ ಇಟ್ಸ್ ಓಕೆ, ಬಟ್ ಚೇಂಜ್ ಆಗ್ಬೇಕು ಅಂತ ನೀವು ಡಿಸೈಡ್ ಮಾಡಿದ್ರೆ ಪ್ಲೀಸ್ ಚೇಂಜ್ ಮಾಡ್ಕೊಳ್ಳಿ. ಇಟ್ ಈಸ್ ಪಾಸಿಬಲ್ ಇದೆ. ಓಕೆನಾ? ಸೊ ವಿಡಿಯೋನ ಶುರು ಮಾಡೋಣ. ಓಕೆನಾ? ನಾನ್ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಸಕ್ಸಸ್ ಸ್ಟೋರಿ ಶೇರ್ ಮಾಡ್ಬೇಕಾರೆ ನನ್ನ ಹೀಲಿಂಗ್ ಸೆಷನ್ ಬುಕ್ ಮಾಡ್ಕೊಂಡಿದ್ದ ಒಂದು ಕ್ಲೈಂಟ್ ಏನಪ್ಪಾ ಅಂದ್ರೆ ಅವರು ಜಾಬು ಯಾವ್ದೋ ಒಂದು ಸಿಕ್ಕಿದೆ, ಅವ್ರು ಅನ್ಕೊಂಡಿದ್ ಸಿಕ್ಕಿರ್ಲಿಲ್ಲ ಅಂತ ಹೇಳಿದೆ. ಬಟ್ ಆಕ್ಚುಲಿ ಅವರು ಮೊನ್ನೆ ನಂಗೆ ಮೆಸೇಜ್ ಮಾಡಿದ್ರು ನಾನು ಟ್ರಿಪ್ ಅಲ್ಲಿ ಇದ್ದಾಗ. ಐ ಹ್ಯಾವ್ ಅ ಗುಡ್ ನ್ಯೂಸ್ ಫಾರ್ ಯು ರಂಜಿತಾ. ಐ ಅಟ್ರಾಕ್ಟೆಡ್ ಅಂಡ್ ಮ್ಯಾನಿಫೆಸ್ಟೆಡ್ ಅನದರ್ ಜಾಬ್. ಇಟ್ ಈಸ್ ಅ ಗುಡ್ ಪ್ರೊಫೈಲ್ ಇನ್ HR ಫೀಲ್ಡ್ ಅಂಡ್ ಆನ್ ಟಾಪ್ ಆಫ್ ದಟ್ ಇಟ್ಸ್ ವರ್ಕ್ ಫ್ರಮ್ ಹೋಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅವ್ರು ಇದೇ ತರ ಜಾಬ್ ನ ನೋಡ್ತಿದ್ರು. ಬಟ್ ಅವ್ರಿಗೆ ನಾನು ಹೇಳಿದೆ ಯಾವ್ದು ಸಿಕ್ತು ಅದಕ್ಕೆ ಬಿ ಗ್ರೇಟ್ಫುಲ್ ಆಗಿರಿ, ಅದ್ರ ಜೊತೆಗೆ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಹೋಗ್ತಾರೆ, ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಕಂಗ್ರಾಚುಲೇಷನ್ ಗರ್ಲ್, ಯು ಫೈನಲಿ ಡಿಡ್ ಇಟ್. ಸಿಕ್ಕಾಬಟ್ಟೆ ಖುಷಿ ಆಗ್ತದೆ. ಸೊ ಅವ್ರು ಅನ್ಕೊಂಡಿರೋ ತರ ಜಾಬ್ ನ ಅವರು ಮ್ಯಾನಿಫೆಸ್ಟ್ ಮಾಡಿದ್ದಾರೆ. ಸೊ ವಿತ್ ಹೋಪನೋಪನು ಅಥವಾ ಅವ್ರು ಏನೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು ಅಂತ ಲಾಸ್ಟ್ ವಿಡಿಯೋದಲ್ಲ ನಿಮ್ಗೆ ಹೇಳಿದೀನಿ. ಸೊ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಅವ್ರವ್ರ ಡ್ರೀಮ್ ಜಾಬ್ ನ ಅಟ್ರಾಕ್ಟ್ ಮಾಡಿದ್ದಾರೆ. ದಿಸ್ ಇಸ್ ಒನ್ ಆಫ್ ದ ಸಕ್ಸಸ್ ಸ್ಟೋರಿ ನನ್ನ ಕ್ಲೈಂಟ್ ಅಂತ ಹೇಳಿ. ಇನ್ನೊಂದು ಸ್ಟೋರಿ ನನ್ನ ಫ್ರೆಂಡ್ ನಾನು ನಿಮ್ ಜೊತೆ ಶೇರ್ ಮಾಡ್ಲೇಬೇಕು. ನನ್ನ ಫ್ರೆಂಡ್ ಜಾಬ್ಗೋಸ್ಕರ ಹುಡುಕ್ತಿರೋ. ಲಾಸ್ಟ್ ನಿಮ್ಗೆ ಸಾಯಿ ಸಚ್ಚರಿತ ಬುಕ್ ಅಲ್ಲಿ ಹೇಳಿದ್ದೆ ಅವ್ರ ಏನ್ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಜಾಬ್ಗೋಸ್ಕರ. ಸೊ ಅದಾದ್ಮೇಲೆ ಅವ್ರ ಕಂಪ್ನಿಲೇ ಅವ್ರಿಗೆ ಪ್ರಮೋಷನ್ ಸಿಕ್ಕಿದೆ. ನಾನು ಅವ್ರು ಹೇಳ್ಕೊಟ್ಟಿದ್ದೆ ಲೈಕ್ ಹೋಪನೋಪನ ಯಾವಾಗ್ಲೂ ಚಾಂಟ್ ಮಾಡ್ತೀರಿ, ಹೆಂಗ್ ಚಾಂಟ್ ಮಾಡ್ಬೇಕು, ಏನ್ ಚಾಂಟ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೆ. ಅದ್ರ ಪ್ರಕಾರನೇ ಅವ್ರು ಆಲ್ಮೋಸ್ಟ್ 1 ತಿಂಗಳು ಪ್ಲಸ್ 1 ತಿಂಗಳು ಆಗಿರ್ಬೋದು ಅನ್ಸುತ್ತೆ ನನ್ನ ಪ್ರಕಾರ ಕಂಟಿನ್ಯೂಸ್ ಆಗಿ ಚಾಂಟ್ ಮಾಡ್ತಿದ್ರು. ಯಾವಾಗ್ಲೆಲ್ಲ ಅವ್ರಿಗೆ ಟೈಮ್ ಸಿಗುತ್ತೋ ಅವಾಗ್ಲೆಲ್ಲ ಚಾಂಟ್ ಮಾಡಿ ಅವರು ಇರೋ ಕಂಪ್ನಿಲಿ ಅವ್ರಿಗೆ ಪ್ರಮೋಷನ್ ಕೂಡ ಸಿಕ್ಕಿದೆ. ಐ ಆಮ್ ಸೋ ಹ್ಯಾಪಿ. ಅವರಂತೂ ತುಂಬಾನೇ ಹ್ಯಾಪಿ ಆಗಿದ್ದಾರೆ. ಬಿಕಾಸ್ ಅವ್ರಿಗೆ ಜಾಬ್ ತುಂಬಾನೇ ಅವಶ್ಯಕತೆ ಇತ್ತು ಅಥವಾ ಪ್ರಮೋಷನ್ ತುಂಬಾ ಅವಶ್ಯಕತೆ ಇತ್ತು. ಇವಾಗ ಪ್ರಮೋಷನ್ ತಗೊಂಡು ಹೈಕ್ ತಗೊಂಡು ಬೇರೆ ಕಡೆಗೆ ಹೋಗೋಕ್ ತುಂಬಾನೇ ಈಸಿ ಆಗುತ್ತೆ, ಒಂದ್ ಎಕ್ಸ್ಟ್ರಾ ತೂಕ ಬಂದಂಗ ಆಗುತ್ತೆ. ಸೊ ಅವರು ಕೂಡ ನನ್ನ ಸಕ್ಸಸ್ ಸ್ಟೋರಿನ ನಿಮ್ದ್ರಲ್ಲಿ ಹೇಳಿ ಅಂತ ಹೇಳಿದ್ಲು. ಸೊ ಹಂಗಾಗಿ ಶೇರ್ ಮಾಡ್ತಾ ಇದೀನಿ. ಕಂಗ್ರಾಚುಲೇಷನ್ ಟು ಯು. ಸಿಕ್ಕಾಬಟ್ಟೆ ಖುಷಿ ಆಗ್ತದೆ. ಅದೊಂದು ಸಕ್ಸಸ್ ಸ್ಟೋರಿ. ಅಂಡ್ ನೆಕ್ಸ್ಟ್ ಬಂದು ನಂದೊಂದು ಸ್ಟೋರಿ ಹೇಳ್ತೀನಿ. ಸೊ ದಟ್ ನಿಮ್ಗೆಲ್ರಿಗೂ ಗೊತ್ತಿದೆ ನನ್ನ ವಿಷನ್ ಬೋರ್ಡ್ ಅಲ್ಲಿ ನಾನು ಏನ್ ಹಾಕೊಂಡಿದ್ದೆ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಕೇಳ ಪಿಕ್ ನ ಹಾಕಿದ್ದೆ ನಾನು. ಒಂದು ಪ್ಲೇಸ್ ನ ಹಾಕೊಂಡಿದ್ದೆ. ಬಟ್ ನನಗೆ ಅದು ಅಂಟಿಲ್ ನಾನು ಅದನ್ನ ಪ್ಲಾನ್ ಮಾಡೋರ್ಗು ನನಗೆ ಅದ್ರ ಕಡೆ ಗಮನ ಇಲ್ಲ ಆಕ್ಚುಲಿ. ಸೊ ರೀಸೆಂಟ್ ಆಗಿ ನಾನು ವರ್ಕಳ ಟ್ರಿಪ್ ನ ಮುಗಿಸ್ಕೊ ಬಂದೆ. ಅದು ಹೋಗಕ್ ಮುಂಚೆ ನಂಗೆ ರಿಯಲೈಸೇಷನ್ ಆಯ್ತು, ಓ ನಾನು ಕೇಳ ಅಂತ ಹಾಕಿದ್ನಲ್ಲ. ಸೊ ಎಕ್ಸಾಕ್ಟ್ಲಿ ಕೇಳಗೆ ಹೋಗ್ಬೇಕಂತಲ್ಲ, ಆ ಸ್ಟೇಟ್ ಅಲ್ಲಿ ಇರೋ ಒಂದು ಪ್ಲೇಸ್ ಗೆ ಹೋಗ್ಬಿಟ್ಟು ಬಂದೆ. ಐ ಆಮ್ ಸೋ 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 ಹ್ಯಾಪಿ. ತುಂಬಾನೇ ಖುಷಿ ಆಯ್ತು ನನಗೆ. ಅಂಡ್ ನನ್ನ ಬುಕ್ ಅಲ್ಲಿ ಮ್ಯಾಜಿಕ್ ಬುಕ್ ಅಲ್ಲೆಲ್ಲ ಬರ್ದಿಟ್ಟಿದ್ದೆ ನಂಗೆ ಅಫೋರ್ಡಬಲ್ ಅಲ್ಲಿ ರೂಮ್ ಸಿಗ್ಬೇಕು ಅಂತ ಹೇಳ್ಬಿಟ್ಟು, ಬೆಸ್ಟ್ ಮೆಮೊರೀಸ್ ಕ್ರಿಯೇಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು. ಎಕ್ಸಾಕ್ಟ್ಲಿ ಯಾವ ತರ ಬರ್ದಿದ್ನೋ ಅದೇ ತರ ರೂಮ್ ಸಿಕ್ಕಿದೆ, ಸರ್ವಿಸ್ ಸಿಕ್ಕಿದೆ. ಅಂಡ್ ಸಕ್ಕತ್ತಾಗಿತ್ತು ಟ್ರಿಪ್. ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ, ವಿಡಿಯೋಸ್ ನ ಕ್ರಿಯೇಟ್ ಮಾಡಿದೆ, ಸಿಕ್ಕಾಬಟ್ಟೆ ಚೆನ್ನಾಗಿ ಅನಿಸ್ತು. ಆಯ್ತಾ? ಸೊ ದಿಸ್ ಇಸ್ ಮೈ ವಿಷನ್ ಬೋರ್ಡ್ ಮತ್ತೆ ಮ್ಯಾಜಿಕ್ ಬುಕ್ ಸಕ್ಸಸ್ ಸ್ಟೋರಿ. ಇನ್ನೊಂದು ಕ್ಲೈಂಟ್ದು ಮ್ಯಾಜಿಕ್ ಬುಕ್ ಸಕ್ಸಸ್ ಸ್ಟೋರಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಸೊ ಹಲೋ ರಂಜಿತಾ, ಐ ಜಸ್ಟ್ ವಾಂಟ್ ಟು ಶೇರ್ ಅ ಫ್ಯೂ ಥಿಂಗ್ಸ್ ಟು ಯು ವಿಚ್ ವಾಸ್ ರಿಯಲಿ ಹೆಲ್ಪ್ ಅಂಡ್ ವರ್ಕ್ ಫಾರ್ ಮೀ ಥ್ರೂ ಯೋರ್ ವಿಡಿಯೋಸ್, ಥ್ರೂ ಯೋರ್ ಕ್ಲಾಸಸ್ ಅಂಡ್ ಎವ್ರಿಥಿಂಗ್. Okay, let me start from the beginning. I'm the girl who doesn't even know the meaning of manifestation. ಅಂದ್ರೆ ನನ್ನ ಕ್ಲೈಂಟ್ಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ಅವರನ್ನ ವಿಡಿಯೋಸ್ ಮತ್ತೆ ನನ್ನ ಕ್ಲಾಸಸ್ ಎಲ್ಲ ತಗೊಂಡ್ಮೇಲೆ ಅವ್ರಿಗೆ ಸ್ವಲ್ಪ ಐಡಿಯಾಸ್ ಬಂದಿತ್ತು. ಮತ್ತೆ ಅವರು ಕೂಡ ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡಿದ್ದು. ಅಂಡ್ ಟು ಬಿ ಹಾನೆಸ್ಟ್, ಮೀನಿಂಗ್ ಈಸ್ ಸೆಕೆಂಡರಿ. ಐ ಡಿಡ್ ನಾಟ್ ಇವನ್ ನೋ ದ ವರ್ಡ್ ಆಫ್ ಮ್ಯಾನಿಫೆಸ್ಟೇಷನ್. ಅದೇ ತುಂಬಾ ಜನಕ್ಕೆ ಮ್ಯಾನಿಫೆಸ್ಟೇಷನ್ ಪ್ರೋಸೆಸ್ ಅಲ್ಲಿ ಅದ್ರ ಆ ವರ್ಡ್ ನ ಎಷ್ಟೋ ಜನ ಕೇಳಿಸ್ಕೊಂಡೇ ಇರಲ್ಲ. ನಂತರ ನಾನು 5 years ಬ್ಯಾಕ್ ಅದ್ರ ವರ್ಡ್ ಕೂಡ, ಆ ವರ್ಡ್ ಮೀನಿಂಗ್ ಏನು ಅಂತಾನು ನನಗೆ ಸರಿಯಾಗಿ ಗೊತ್ತಿರ್ಲಿಲ್ಲ. ಆಯ್ತಾ? ಓಕೆ, I don't even know the word manifestation is existing in this world. I was that kind of a girl. Later on, I just got to know about the things like these. Like there is a word called manifestation, which is directly goes to the universe. Whatever we pray, whatever we talk about, or all those things, etc.
ಅದೇ ಅದಾದ್ಮೇಲೆ ಅವರಿಗೆ ಗೊತ್ತಾಗಿದೆ ಆ ಮೀನಿಂಗ್ ಏನು ಅಂತ ಹೇಳ್ಬಿಟ್ಟು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ಬೋದು, ನಮ್ಮ ಡ್ರೀಮ್ಸ್ ಎಲ್ಲ ನಾವು ಫುಲ್ಫಿಲ್ ಮಾಡ್ಕೋಬಹುದು, ನಾವ್ ಏನ್ ಕೇಳ್ತೀವಿ ಅದು ನಮ್ಗೆ ಸಿಗುತ್ತೆ ಅನ್ನೋದು ಅವ್ರಿಗೆ ಆಮೇಲೆ ಗೊತ್ತಾಯ್ತಂತೆ. ಮ್ಯಾನಿಫೆಸ್ಟೇಷನ್ ಐ ಹ್ಯಾವ್ ಗಾನ್ ಥ್ರೂ ಮೆನಿ ವಿಡಿಯೋಸ್ ಎವ್ರಿಥಿಂಗ್. ಐ ವಿಲ್ ವಾಚ್ ರೆಗ್ಯುಲರ್ಲಿ ಯೂಟ್ಯೂಬ್, ಬಟ್ ಹಾನೆಸ್ಟ್ಲಿ ಐ ವಾಚ್ಡ್ ಯುವರ್ ಫಸ್ಟ್ ಟು ನೋ ಅಬೌಟ್ ದ ಮ್ಯಾನಿಫೆಸ್ಟೇಷನ್. ಸೊ ತುಂಬಾ ವಿಡಿಯೋಸ್ ನೋಡಿದ್ರಂತೆ. ಸೊ ಅದಾದ್ಮೇಲೆ ನನ್ನ ವಿಡಿಯೋಸ್ ಕೂಡ ಅವ್ರಿಗೆ ರೆಕಮೆಂಡ್ ಆಗಿದೆ. ಸೊ ನಿಮ್ ವಿಡಿಯೋಸ್ ನೋಡಿದ್ಮೇಲೆ ಹಾನೆಸ್ಟ್ಲಿ ನಂಗೆ ತುಂಬಾನೇ ಇಷ್ಟ ಆಯ್ತು. ನೆಕ್ಸ್ಟ್ ಬಂದು ನಿಮ್ ವಿಡಿಯೋಸ್ ಎಲ್ಲ ನೋಡಕ್ ಶುರು ಮಾಡಿದೆ. ಇಟ್ಸ್ ಆಲ್ ಅಬೌಟ್ 1.5 year or 2 years back I watched your video. Yours is the first video I watched about manifestation. That time I was like, okay, there is something ಅಂತ ಗೊತ್ತಾಯ್ತಂದ್ರೆ ನನ್ನ ವಿಡಿಯೋಸ್ ನೋಡಿದ್ಮೇಲೆ ಅವ್ರಿಗೆ ಏನೋ ಇದೆ ಮ್ಯಾನಿಫೆಸ್ಟೇಷನ್ ಅನ್ನೋದು, ಏನೋ ಒಂದು ಕಾನ್ಸೆಪ್ಟ್ ಇದೆ ಅನ್ನೋದು, ಏನೋ ಒಂದು ಐಡಿಯಾ ಬಂತಂತೆ. ಐ ಜಸ್ಟ್ ಡೋಂಟ್ ವಾಂಟ್ ಟು ಡೂ ಆರ್ ಕೇರ್ ಮಚ್, like whenever you got to know something you won't believe or you don't want to try, kind of that mindset I had. ಅಂದ್ರೆ ಅವ್ರಿಗಿದೆಲ್ಲ ಗೊತ್ತಾದ್ಮೇಲೆ ಅವ್ರಿಗೆ ಅನಿಸ್ತಂತೆ ಇವೆಲ್ಲ ಟ್ರೈ ಮಾಡೋದ್ ಬೇಡ, ಇವೆಲ್ಲ ಸುಮ್ನೆ ಏನೋ ಆ ತರದ್ದೊಂದು ಮೈಂಡ್ ಸೆಟ್ ಅಲ್ಲಿ ಇದ್ರಂತೆ. ಒನ್ಸ್ ಐ ವಾಚ್ಡ್ ಯುವರ್ ವಿಡಿಯೋ ಲೇಟರ್ ಆನ್ ಐ ಗಾಟ್ ಸೋ ಮೆನಿ ವಿಡಿಯೋಸ್. ಅಂದ್ರೆ ಒಂದ್ಸಲ ವಿಡಿಯೋಸ್ ನೋಡಿದ್ಮೇಲೆ ನಮ್ಗೆ ಪದೇ ಪದೇ ರೆಕಮೆಂಡೇಶನ್ಸ್ ಬರ್ತಾನೆ ಇರುತ್ತೆ, ಅದ್ ನಮ್ಮೆಲ್ರಿಗೂ ಗೊತ್ತಿರೋದೇ ಆಯ್ತಾ. ಐ ವಾಚ್ಡ್ ಎವ್ರಿಥಿಂಗ್. Then as I goes on I was like, okay, why can't I try? So whatever the new things I will see, I just want to try. ಆಮೇಲೆ ಅನ್ಸ್ತಂತೆ ಅವ್ರಿಗೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು I watched many videos, many things, so many. Then I came back to you again because my YouTube recommended your video again. ಅಂದ್ರೆ ಮಧ್ಯದಲ್ಲಿ ತುಂಬಾ ವಿಡಿಯೋಸ್ ಎಲ್ಲ ನೋಡಿ ಆದ್ಮೇಲೆ ಮತ್ತೆ ನನ್ನ ವಿಡಿಯೋಸ್ಗೆ ವಾಪಸ್ ಬಂದು ನನ್ನ ವಿಡಿಯೋಸ್ನ ನೋಡಕ್ ಶುರು ಮಾಡಿದ್ರಂತೆ. So I just opened and I went through so many videos only on the manifestation. Honestly, only on the manifestations. Then I have tried many things recently, not from the past 1 year or 2 years. Like recently from the beginning of 2026, I have watched your video and started to manifest. ಮತ್ತೆ ಅವರು 2026 ಅಲ್ಲಿ ನನ್ನ ವಿಡಿಯೋಸ್ನ ನೋಡಿ ಅವರ ಜರ್ನಿನ ಅಂದ್ರೆ ಮ್ಯಾನಿಫೆಸ್ಟೇಷನ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡ್ರಂತೆ. I'm so happy and I really wanted to tell you, like I have cleared all my exams in the first attempt ಅಲ್ಲೇ ಅವರು ಅವರ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂಡ್ ದಟ್ ಟು ಥ್ರೂ ಮ್ಯಾನಿಫೆಸ್ಟೇಷನ್. I just wrote 555 technique that I want to clear my exam on the first attempt and it worked ಅಂತೆ. 555 technique ವಿಡಿಯೋ ಆಲ್ರೆಡಿ ತುಂಬಾ ಚೆನ್ನಾಗಿ ಓಡ್ತಿದೆ, ನನ್ನ ಚಾನಲ್ ಅಲ್ಲಿ ಹಾಕಿದೀನಿ, ಹೋಗಿ ಚೆಕ್ ಮಾಡಿ. ಅದನ್ನ ಅವರು 555 ಅಂದ್ರೆ 55 ಸಲ ಬರಿತಾ ಅವ್ರ ಗೋಲ್ ನ ಅವರು ಕಂಪ್ಲೀಟ್ ಮಾಡ್ಕೊಂಡ್ರಂತೆ. I wanted my main event should be happen on October. Magically it worked. ಸೊ ಅವ್ರು ಮತ್ತೆ ಮೆನ್ಷನ್ ಮಾಡಿದ್ದಾರೆ, ಸಾರಿ ಇಟ್ಸ್ ನಾಟ್ ಇನ್ ನವೆಂಬರ್, ಆಕ್ಚುಲಿ ಸೆಪ್ಟೆಂಬರ್ ಅಲ್ಲಿ ಅವ್ರದೊಂದು ಇವೆಂಟ್ ಆಗ್ಬೇಕಾಗಿದ್ದಂತೆ. ಸೊ ಅದು ಮ್ಯಾಜಿಕಲಿ ಆಗಿದೆ ನನ್ಗೆ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ದೆನ್ ಮೈ ಥರ್ಡ್ ಮ್ಯಾನಿಫೆಸ್ಟೇಷನ್ ಆನ್ January, I created a vision board. In the vision board, my first picture was Arunachaleshwara and I went to Arunachaleshwara on the Feb. With all the love, with all the blessings, everything worked on my side. So ವಿಷನ್ ಬೋರ್ಡ್ ಅಲ್ಲಿ ಅರುಣಾಚಲೇಶ್ವರ ಟೆಂಪಲ್ ಫೋಟೋ ಹಾಕೊಂಡಿದ್ರಂತೆ. ಸೊ ಅದು ಅವ್ರಿಗೆ ಫೆಬ್ರವರಿಲಿ ಈಡೇರಿದೆ. ಸೊ ಹೋಗಿ ಬಂದೆ ಅಂತ ಹೇಳಿದ್ದಾರೆ. I was so happy and recently in the April, I was just sitting and scrolling YouTube. One of your videos which you have done in April 2025, YouTube recommended to me watch it on April 2026. ರೀಸೆಂಟ್ ಆಗಿ ನನ್ನ ಒಂದು ವಿಡಿಯೋ ಅವ್ರಿಗೆ ಮತ್ತೆ ರೆಕಮೆಂಡೇಶನ್ ಬಂತಂತೆ. I don't know, it might be a coincidence or the sign of the universe. I will consider as a sign of the universe. I just watched it about monthly declaration book. ನಿಮ್ಮೆಲ್ರಿಗೂ ಗೊತ್ತಿದೆ ಮಂತ್ಲಿ ಮ್ಯಾಜಿಕ್ ಬುಕ್, ಮಂತ್ಲಿ ಡಿಕ್ಲರೇಷನ್ ಬುಕ್ ಎರಡು ಒಂದೇ. ಸೊ ಅದನ್ನ ಅವ್ರಿಗೆ ಆ ವಿಡಿಯೋ ರೆಕಮೆಂಡ್ ಹೋಯ್ತಂತೆ. And I came back, I freshened up and took the new book and read all the instructions what you have given, which I have noted. I read everything, then started to write a monthly declaration book. My first thing was I want to travel on my birthday. ಅವರು ಫಸ್ಟ್ ಮ್ಯಾಜಿಕ್ ಬುಕ್ ಅಲ್ಲಿ ಬರ್ತಿದ್ದು ಅವರ ಬರ್ಡೇಗೆ ಟ್ರಾವೆಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಮೇ ಇಸ್ ದ ಮಂತ್ ಆಫ್ ಬರ್ತ್ಡೇ, ಸೊ ಹ್ಯಾಪಿ ಬರ್ಡೇ ಗರ್ಲ್. ಸೊ ಬಿಲೆಟೆಡ್ ಹ್ಯಾಪಿ ಬರ್ಡೇ ನಿಮ್ಗೆ. ಸೊ ಜಸ್ಟ್ ಐ ವಾಂಟೆಡ್ ಟು ಟ್ರಾವೆಲ್ ದಿಸ್ ಇಯರ್ ಅಟ್ ಲೀಸ್ಟ್ ಫಾರ್ ಮೈ ಬರ್ಡೇ. ಅವ್ರ ಬರ್ಡೇಗೆ ಅವ್ರಿಗೆ ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತಂತೆ. ದಟ್ ವಾಸ್ ಮೈ ಫಸ್ಟ್ ಪಾಯಿಂಟ್ ಆಫ್ ದ ಮಂತ್ಲಿ ಡಿಕ್ಲರೇಷನ್ ಬುಕ್ ಅಲ್ಲಿ ಅವ್ರು ಇದೇ ಫಸ್ಟ್ ಪಾಯಿಂಟ್ ನ ಬರ್ದಿದ್ರಂತೆ. ಓ ಮೈ ಗಾಡ್, ಇಟ್ ವಾಸ್ ಟ್ರೂಲಿ ಹ್ಯಾಪನ್. ಐಮ್ so happy, I'm so glad, I'm so grateful, thankful, everything to you and also to the universe, because universe signed me to watch your video. ಸೊ ಥ್ಯಾಂಕ್ ಯು ಸೋ ಮಚ್ ರಂಜಿತಾ. ಸೊ ಯೂನಿವರ್ಸ್ಗೂ ತುಂಬಾ ಥ್ಯಾಂಕ್ ಯು, ನಿಮ್ಮ ವಿಡಿಯೋ ಬಂದಿದ್ದಕ್ಕೆ, ನಾನು ಇದನ್ನ ಮಾಡಿದ್ದು. ಯೂನಿವರ್ಸ್ಗೂ ಕೂಡ ತುಂಬಾ ಥ್ಯಾಂಕ್ ಯು, ಆ ವಿಡಿಯೋ ನನಗೆ ರೆಕಮೆಂಡ್ ಮಾಡಿದ್ದಕ್ಕೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. Which was not necessary at that time, but I don't know. I still believe it's a sign of a universe which forced me or which recommended me to watch the video of monthly declaration.
I'm super excited to write it for the June, and I'm so excited to share more and more success stories to you. I'm so grateful to you, Ranjita. You're such a good inspiration. Also, keep motivating and educating. Do more videos, and I'm eagerly waiting to learn new things and start new things in my life. Thank you so much, Ranjita. Thank you so much, Universe. ಸೊ ಎಸ್, ಇದು ನನ್ನ ಕ್ಲೈಂಟ್ ಸಕ್ಸಸ್ ಸ್ಟೋರಿ ಆಗಿತ್ತು. ಸೊ ಶಿ ಮ್ಯಾನಿಫೆಸ್ಟೆಡ್ 3 to 4 ಥಿಂಗ್ಸ್ ಈಸಿಲಿ ವಿತ್ ಇನ್ ದ ಸ್ಪ್ಯಾನ್ ಆಫ್ ವಿತ್ ಇನ್ ಒಂದು 6 ಮಂತ್ ಒಳಗಡೆ ಅವ್ರಿಗೆ ಬೇಕಾಗಿರೋದು ಅವರು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದಾರೆ. ಅದು ಚಿಕ್ಕದೋ ದೊಡ್ಡದೋ ಗೊತ್ತಿಲ್ಲ ಗೈಸ್. ನಿಮ್ಗೆ ಅನ್ಕೊಂಡಿದ್ ನಿಮ್ಗೆ ಆಯ್ತಾ, ಅದೇ ನಿಮ್ಮ ವಿನ್ ಆಗಿರುತ್ತೆ. ಓ ದೊಡ್ಡ ವಿನ್ನೇ ಆಗ್ಬೇಕು, ದೊಡ್ಡದಾಗೇನೋ ಲೈಫಲ್ಲಿ ನಡೆದ್ರೆ ಮಾತ್ರ ಮ್ಯಾಜಿಕ್ಕು ಮ್ಯಾನಿಫೆಸ್ಟೇಷನು, ಹಂಗೇನಿಲ್ಲ. ಚಿಕ್ಕ ಚಿಕ್ಕ ವಿಚಾರಗಳನ್ನ ನೀವು ವಿನ್ ಅಂತಾನೆ ಕನ್ಸಿಡರ್ ಮಾಡ್ಬೇಕು. ಬಿಕಾಸ್ ಅದು ಎಷ್ಟೋ ಜನರ ಲೈಫಲ್ಲಿ ನಡೀತಾನೆ ಇರಲ್ಲ. ಅಟ್ಲೀಸ್ಟ್ ನಿಮ್ ಲೈಫಲ್ಲಿ ಆಗ್ತದೆ, ಅದನ್ನೇ ಕನ್ಸಿಡರ್ ಮಾಡ್ಬೇಕು. ಇಬ್ರು ಕ್ಲೈಂಟ್ ಜಾಬ್ ಮ್ಯಾನಿಫೆಸ್ಟ್ ಮಾಡಿದ್ದಾರೆ. ನನ್ನ ಕ್ಲೈಂಟ್ ಅವ್ರ ಮಾರ್ಕ್ಸ್ ನ ಮ್ಯಾನಿಫೆಸ್ಟ್ ಮಾಡಿದ್ದಾರೆ. ಟ್ರಿಪ್ ನ ಮ್ಯಾನಿಫೆಸ್ಟ್ ಮಾಡಿದ್ದಾರೆ. ನಾವು ಟ್ರಿಪ್ ನ ಮ್ಯಾನಿಫೆಸ್ಟ್ ಮಾಡಿದ್ವಿ. ಸೊ ಐಮ್ ಸೋ ಹ್ಯಾಪಿ. ಸೋ ಮೆನಿ ಸಕ್ಸಸ್ ಸ್ಟೋರೀಸ್ ಬರ್ತಾನೆ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಶೇರ್ ಮಾಡಿದಕ್ಕೆ. ಥ್ಯಾಂಕ್ ಯು ನನ್ನ ಎಲ್ಲಾ ಕ್ಲೈಂಟ್ಸ್ಗಳಿಗೂ. ಥ್ಯಾಂಕ್ ಯು ಸೋ ಮಚ್. ಸೊ ಪ್ಲೀಸ್ ನಿಮ್ಗೆ ಏನಾದ್ರು ಸಕ್ಸಸ್ ಸ್ಟೋರೀಸ್ ಆಗಿದ್ರೆ ಥ್ರೂ ನನ್ನ ವಿಡಿಯೋಸ್ ಮುಖಾಂತರ ನನ್ನ ಮೇಲ್ ಐಡಿ ಇರುತ್ತೆ, ಅದಕ್ಕೆ ಕಳ್ಸ್ಕೊಡಿ. ನಾನು ವಿಡಿಯೋದಲ್ಲಿ ಓದ್ತೀನಿ. ವಿಡಿಯೋಸ್ ನಿಮ್ಗೆ ಡೆಫಿನೆಟ್ಲಿ ಸ್ವಲ್ಪ ಮೋಟಿವೇಟ್ ಮಾಡಿದೆ ಅಂತ ಅನ್ಕೊಂತೀನಿ. ಸ್ಟಾರ್ಟ್ ಯುವರ್ ಜರ್ನಿ, ಮ್ಯಾನಿಫೆಸ್ಟ್ ಯುವರ್ ಗೋಲ್ಸ್. ನಿಮ್ಮ ಲೈಫ್ ಹೆಂಗ್ ಬೇಕೋ ಹಂಗ್ ಬದುಕಿ. ಡೋಂಟ್ ವರಿ ಹೆಂಗಾಗುತ್ತೆ, ಯಾರು ಮಾಡ್ತಾರೆ, ಅವ್ರ ಬಗ್ಗೆ ಇವ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡಿ. ಜಸ್ಟ್ ನಿಮ್ಗೆ ಹೆಂಗ್ ಬೇಕೋ ನೀವು ಹಂಗ್ ಬದುಕೊಂಡ್ ಹೋಗಿ. ಬಿಕಾಸ್ ಇರೋದು ಒಂದ್ ಜೀವನ, ಇದು ನಿಮ್ ಲೈಫ್ ನಿಮ್ ಕೈಲೇ ಇದೆ. ಸೊ ಶುರು ಮಾಡಿ ನಿಮ್ಮ ಜರ್ನಿನ. ನನ್ನ ಜೊತೆ ವರ್ಕ್ ಮಾಡ್ಬೇಕು ಅಂತ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಮೇಲ್ ಐಡಿ ಇದೆ, ಅದಕ್ಕೆ ಮೇಲ್ ಕಳ್ಸಿ. ಇಂಟ್ರೆಸ್ಟ್ ಇದ್ದವರು, ನಾನು ಇವಾಗ ತಗೊಳ್ಬಲ್ಲೆ ಸೆಷನ್ ಅನ್ನೋರು ಮಾತ್ರ ಕಳ್ಸಿ. ಸುಮ್ಮನೆ ಡೀಟೇಲ್ಸ್ ಕಳ್ಸ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಕಂಪ್ಲೀಟ್ಲಿ ಫೈನಾನ್ಷಿಯಲಿ ಮೆಂಟಲಿ ನಾನು ರೆಡಿ ಇದ್ದೀನಿ ಅಂದವರು ಪ್ಲೀಸ್ ನಂಗೆ ಮೇಲ್ನ ಮಾಡಿ ನಾನು ನಿಮ್ಗೆ ಕೋರ್ಸ್ ಡೀಟೇಲ್ಸ್ ನ ಕಳ್ಸಿಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಕೀಪ್ ಮ್ಯಾನಿಫೆಸ್ಟಿಂಗ್.